ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬಾಳೆ ಎಲೆಯಲ್ಲಿ ಯಾವ ರೀತಿ ಸಿಹಿ ಕಡುಬು ಮಾಡ್ಬೋದು ಅಂತ ನೋಡೋಣ. ಇದು ವೈಟ್ ಕುಚ್ಚಲಕ್ಕಿನ ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಟು ತೊಳೆದಿಟ್ಟು ಈಗ ರುಬ್ಬೋದಕ್ಕೆ ತೊಗೊಂಬಂದಿದ್ದೇನೆ ಫ್ರೆಂಡ್ಸ್. ಅದನ್ನು ಮಾತ್ರ ನಾವು ಗಟ್ಟಿಯಾಗಿ ರುಬ್ಕೋಬೇಕು. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ, ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದರೆ ಅಷ್ಟೇ ಬೆಲ್ಲವನ್ನು ಹಾಕ್ಕೋಬೋದು ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಬೆಲ್ಲವನ್ನು ತೆಂಗಿನಕಾಯಿಗಿಂತ ಕಡಿಮೆನೇ ಹಾಕ್ಕೊಂಡಿದ್ದೇನೆ. ಈಗ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವುದೇ ರೀತಿಯಿಂದಲೂ ಅದು ಪಾಕ ಬರುವುದೇನು ಬೇಡ, ಒಂದು ಸಲ ಕರಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ತಿಳ್ಕೊಬೇಕು, ಯಾವುದೇ ರೀತಿಯಿಂದಲೂ ಬೆಲ್ಲ ಪಾಕ ಬರಬಾರ್ದು ಫ್ರೆಂಡ್ಸ್. ಬೆಲ್ಲ ಕರಗಿದರೆ ಸಾಕು. ಈ ಬಾಳೆ ಎಲೆಯಲ್ಲಿ ಮಾಡಿರುವಂಥ ಸಿಹಿ ಕಡುಬು ಸಾಮಾನ್ಯವಾಗಿ ದೀಪಾವಳಿ ಹಬ್ಬಕ್ಕೆ ಅಥವಾ ಗಣೇಶ ಚೌತಿ ಹಬ್ಬಕ್ಕೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಇದನ್ನು ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಿದ್ದೇನೆ. ಇಲ್ಲಿ ಇಡ್ಲಿ ಬೇಯುವಂಥ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ತಳಕ್ಕೆ ಬೇಕಾಗಿರುವಷ್ಟು ನೀರನ್ನೀಗ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ಜೊತೆಗೆ ನಾನು ಒಂದು ಪೇಪರ್ ಅವಲಕ್ಕಿನ ಸ್ವಲ್ಪ ಮಿಕ್ಸ್ ಮಾಡ್ಕೊತೇನೆ ಫ್ರೆಂಡ್ಸ್. ಈ ರೀತಿ ಸಿಹಿ ಕಡುಬಿಗೆ ಪೇಪರ್ ಅವಲಕ್ಕಿನ ಹಾಕಿ ಮಾಡೋದು ತುಂಬ ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ನೀವು ಒಂದು ಸಲ ಸಿಹಿ ಕಡುಬು ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆದರೆ ಪೇಪರ್ ಅವಲಕ್ಕಿನ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಬಾಳೆ ಎಲೆಯ ಒಂದು ಪೀಸನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್. ನೀವು ಯಾವಾಗಲೇ ಇರಲಿ ಬಾಳೆ ಎಲೆಯನ್ನು ಯೂಸ್ ಮಾಡಬೇಕಂದ್ರೆ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ ಮೇಲೇ ಬಾಳೆ ಎಲೆನ ಯೂಸ್ ಮಾಡ್ಕೋಬೇಕು. ಈಗ ಬಾಳೆ ಎಲೆಯಲ್ಲಿ ನಾನು ರುಬ್ಬಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನು ಈಗ ಹಾಕ್ಕೊತಿದ್ದೇನೆ. ಈ ರೀತಿ ತೆಳ್ಳಗೆ ಬಾಳೆ ಎಲೆ ಮೇಲೆ ಇಟ್ಟು ತಟ್ತಿದ್ದೇನೆ ಫ್ರೆಂಡ್ಸ್. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ತೆಳ್ಳಗೆ ಲಟ್ಟಿಸ್ಬೋದು. ಈಗ ಇದಕ್ಕೆ ಬೇಕಾಗಿರುವಂಥ ಹೂರಣವನ್ನು ತುಂಬೋಣ. ಹೂರಣವನ್ನು ತುಂಬಿದ ಮೇಲೆ ಅದನ್ನು ಒಂದು ಸೈಡಲ್ಲಿ ಮಗುಚಿ ಹಾಕಬೇಕು ಫ್ರೆಂಡ್ಸ್. ಈ ರೀತಿ ನೀಟಾಗಿ ಮಡಿಚ್ಕೋಬೇಕು. ಇದು ಗ್ರೈಂಡರಲ್ಲಿ ರುಬ್ಕೊಂಡಿರೋದರಿಂದ ಫ್ರೆಂಡ್ಸ್ ಗಟ್ಟಿಯಾಗಿ ಅಕ್ಕಿಯನ್ನು ಈ ರೀತಿ ರುಬ್ಕೊಂಡಿದ್ದೇನೆ. ಇದೇ ರೀತಿ ಎಲ್ಲವನ್ನು ಮಾಡ್ಕೊತೇನೆ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಮಡಿಚಿ ಒಂಥರ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಈಗ ಇದನ್ನು ಇಡ್ಲಿ ಬೇಯುವ ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಇದೊಂದು 30 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಒಂದು 30 ನಿಮಿಷ ಆದಮೇಲೆ ನಿಮಗೆ ಇಡ್ಲಿ ಪಾತ್ರೆ ಮುಚ್ಚಳ ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್. ನೋಡಿದಿರಲ್ಲ ಬಾಳೆ ಎಲೆಯಲ್ಲಿ ಮಾಡಿರುವಂಥ ಸಿಹಿ ಕಡುಬು ಯಾವ ರೀತಿ ರೆಡಿಯಾಗಿದೆ ಅಂತ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.